ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಓದಿದ್ದು ಭಗವದ್ಗೀತೆಯ ಶ್ಲೋಕದ ಅರ್ಥ. ಬೆಳಗ್ಗೆ 6 ಗಂಟೆ ಬಾಗ್ಲ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕಾಕತ್ತೀನಿ. ಹಂಗೆ ನನ್ನ ರಂಗೋಲಿ ಇವತ್ತಿಂದು ಈ ಥರ ಹಾಕಿದ್ದೀನಿ ನೋಡ್ರಿ. ಹಂಗೆ ಇವತ್ತು ನಾಷ್ಟಕ್ಕೆ ನಾನು ರೊಟ್ಟಿ ಮತ್ತು ಉಳ್ಳಾಗಡ್ಡಿ ತಪ್ಪಲು ಪಲ್ಯ ಮಾಡ್ಕೊಂಡಿದ್ನಿ. ಹಂಗೆ ಅದ್ರ ಜೊತೆ ಸ್ವಲ್ಪ ಮೊಸರು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಜೀರಾ ರೈಸ್ ಮತ್ತು ದಾಲ್ ಮಾಡ್ಕೊಂಡಿದ್ದೆ. ಅದ್ರ ಸಲುವಾಗಿ ಬೆಳಗ್ಗೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಮೊದಲಿಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ಕಾಜು ತೊಗೊಂಡೀನಿ, ಚಕ್ಕೆ ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ಮರಾಠ ಮೊಗ್ಗು ತೊಗೊಂಡೀನಿ. ಇವಾಗ ಒಗ್ಗರಣೆಗೆ 1-2 ಚಮಚೆ ತುಪ್ಪ ಮತ್ತು 2 ಚಮಚೆ ಎಣ್ಣೆ ತೊಗೊಂಡೀನಿ. ಇವಾಗ ಒಂದು ಫುಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡು ಅವು ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡೀನಿ. ಈಗ ಅದಕ್ಕೆ ನಾನು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಮತ್ತು ಕಾಜು ಸ್ವಲ್ಪ ಹಾಕ್ಕೊಂಡೀನಿ. ಈಗ ಇದು ಚಲೋ ತಿಂಗ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡ್ರಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇವು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ನಾನು ಚಲೋ ತಂಗ ಎಣ್ಣೆ ಒಳಗೆ ತಾಳಿಸ್ಕೋಬೇಕು. ಈಗ ನಾನು ಅನ್ನದಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಈ ಅನ್ನದಲ್ಲಿ ನಾವು ಎಣ್ಣೆ ಒಳಗೆ ತಾಳಿಸ್ಕೊಂಡಷ್ಟು ಒಂದು ಚಲೋ ಸುವಾಸನೆ ಬರ್ತೈತಿ. ಅದ್ರ ಸಲುವಾಗಿ ನಾನು ಎಣ್ಣೆ ಒಳಗೆ ಹಾಕ್ಕೊತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಂಗೆ ಈಗ ಜೀರಾ ಅಕ್ಕಿ ತೊಗೊಂಡೀನಿ. ಅವನ್ನು ಸ್ವಲ್ಪ ಈ ತುಪ್ಪದ ವಾಸನೆ ಒಳಗೆ ಚಲೋ ತಂಗ ಹುರ್ಕೋಬೇಕು ಅಕ್ಕಿನ. ಈಗ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದರ ಅಳತೆ ತಕ್ಕಂಗೆ ನೀರು ಹಾಕ್ಕೊಂಡು ಒಂದು ಸಲ ಕಾಲಿಸ್ಕೋಬೇಕು. ಇವಾಗ ನೋಡ್ರಿ ದಾಲ್ ಮಾಡ್ಕೊಳಕ್ಕೆ ನಾನು ಕುಕ್ಕರ್ನಾಗ ತೊಗರಿ ಬೇಳೆ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು 1-2-3 ವಿಷಲ್ ಹೊಡೆಸ್ಕೊಂಡೀನಿ. ಈಗ ನೋಡ್ರಿ ಬ್ಯಾಳಿ ಕುದ್ದು ಬಂದೈತಿ. ಈಗ ಇದಕ್ಕೆ ಚಲೋ ತಂಗ ಒಂದು ಸಲ ಕಿವುಚ್ಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಹಿಂಗು ಹಾಕ್ಕೊಂಡು ಕುದಿಸಿ ಇಟ್ಕೊಂಡಿರುವಂಥ ಬ್ಯಾಳಿನ ಹಾಕ್ಕೋಬೇಕು. ಈಗ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚಲೋ ತಂಗ ಕುದಿಸ್ಕೋಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಲೆ ಬಂದ್ ಮಾಡಿದ ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ದಾಲ ರೆಡಿ ಆಗ್ತೈತೆ ನೋಡ್ರಿ. ಇವಾಗ ನೋಡ್ರಿ ಈ ಕಡೆ ಜೀರಾ ರೈಸು ರೆಡಿ ಆಗೈತಿ. ಇಷ್ಟೇ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಆರಾಮಾಗಿ ಹಂಗೆ ಅಗದಿ ಕಡಿಮೆ ಟೈಮ್ ಒಳಗೆ ನಾವು ಜೀರಾ ರೈಸ ಮತ್ತು ದಾಲ್ನ ರೆಡಿ ಮಾಡ್ಕೋಬೋದು. ಹಂಗೆ ಸಂಜೆಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನು ಕಾಬೂಲಿ ಕಡಲೆದ ಕಟ್ಲೆಟ್ ಮಾಡ್ಕೊಂಡಿದ್ದೆ. ಮೊದಲಿಗೆ ಕಾಬೂಲಿ ಕಡಲೆನ ಒಂದು ರಾತ್ರಿ ಪೂರ್ತಿಯಾಗಿ ನೆನೆಸಿ ಇಟ್ಕೋಬೇಕು. ಈಗ ಅದನ್ನು ಹಬೆ ಒಳಗೆ ಬೇಯಿಸ್ಕೊಂಡು ತಕ್ಕೋಬೇಕು. ಅದನ್ನು ಒಂದು ಸಲ ಮಿಕ್ಸರ್ಗೆ ಹಾಕ್ಕೊಂಡು ಈ ಥರ ಪುಡಿ ಪುಡಿಯಾಗಿ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೋಬೇಕು. ಈಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಬಟಾಟೆ ತೊಗೊಂಡೀನಿ. ಅದನ್ನು ಚಲೋ ತಂಗ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ. ಈಗ ಅದಕ್ಕೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಹುರಿದ ಇಟ್ಕೊಂಡಿರುವಂಥ ಶೇಂಗಾ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ.
ಒಂದು ಸ್ವಲ್ಪ ಅರಿಶಿನ, ಹಂಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಮೇಲೆ ಒಂದು ಸ್ವಲ್ಪ ಜೀರಿಗೆ, ಹಂಗೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್, ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಅಥವಾ ನಿಮ್ದು ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತಂದ್ರೆ ನೀರು ಸ್ಕಿಪ್ ಮಾಡ್ಕೋಬೋದು. ಈಗ ನೋಡ್ರಿ ಕಟ್ಲೆಟ್ ಆಕಾರ ಒಳಗೆ ನಾವು ಇವನ್ನ ಒಂದೊಂದಾಗಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬೇಕು. ಈಗ ನೋಡ್ರಿ ಎಲ್ಲನೂ ರೆಡಿ ಆಗಿದ್ದಾವೆ. ಇದನ್ನು ಹಂಚ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಚಲೋ ತಂಗ ಬೇಯಿಸ್ಕೋಬೇಕು. ಇದನ್ನು ನೀವು ಜಾಮ್ ಜೊತೆನೂ ತಿನ್ಬೋದು ಅಥವಾ ಮೊಸರು ಜೊತೆನೂ ತಿನ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿರಿ, ನಿಮಗೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆಯಾಕತ್ತೈತಿ. ಅದ್ರ ಸಲುವಾಗಿ ಸೌಂಡ್ ಅಷ್ಟಾಗಿ ಕ್ಲಿಯರ್ ಬರಾಕತ್ತಿಲ್ಲ. ಆದ್ದರಿಂದ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.